ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಕನ್ನಡದಿಂದ ಇಂಗ್ಲೀಷನ್ನು ಕಲಿಯೋಣ. ನಾವು ಕನ್ನಡದಲ್ಲಿ ಈ ರೀತಿ ಮಾತಾಡ್ತಾ ಇರ್ತೀವಿ. ನಾನು ಶಾಲೆಗೆ ಹೋಗುತ್ತೇನೆ, ಅವರು ಶಾಲೆಗೆ ಬರುತ್ತಾರೆ, ಅವನು ಹಾಡ ಹಾಡುತ್ತಾನೆ, ಅವಳು ಕ್ರಿಕೆಟ್ ಆಡುತ್ತಾಳೆ. ಈ ರೀತಿ ವಾಕ್ಯಗಳನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕು ಅನ್ನೋದು ಕಂಪ್ಲೀಟ್ಲಿ ಈ ವಿಡಿಯೋದಲ್ಲಿ ನಾವು ಕಲಿಯೋಣ. ಬನ್ನಿ. ನೋಡಿ ಗೆಳೆಯರೆ, ಫಸ್ಟ್ ನಾವು ಕನ್ನಡದಲ್ಲಿ ಯಾವ ರೀತಿ ಸೆಂಟೆನ್ಸಸ್ ಅನ್ನು ಮಾಡ್ತೀವಿ ಅಂದ್ರೆ, ನಾನು ಶಾಲೆಗೆ ಹೋಗುತ್ತೇನೆ, ನಾವು ಶಾಲೆಗೆ ಹೋಗುತ್ತೇವೆ. ನೋಡಿ ಗಮನಿಸಿ, ಇಲ್ಲಿ ಕಂಪ್ಲೀಟ್ಲಿ ಈ ಸೆಂಟೆನ್ಸಸ್ ಗಳನ್ನು ಯಾವ ರೀತಿ ಕ್ರಿಯೇಟ್ ನಾವು ಮಾಡಿದೀವಿ, ಆಲ್ರೆಡಿ ಬರೆದಿಟ್ಕೊಂಡಿದೀವಿ ಅಂದ್ರೆ, ನಾನು ಕಾಂತಾರ ಚಲನಚಿತ್ರ ನೋಡುತ್ತೇನೆ, ನಾವು ಕಾಂತಾರ ಚಲನಚಿತ್ರ ನೋಡುತ್ತೇವೆ, ನೀನು ಕಾಂತಾರ ಚಲನಚಿತ್ರ ನೋಡುತ್ತಿ, ನೀವು ಕಾಂತಾರ ಚಲನಚಿತ್ರ ನೋಡುತ್ತೀರಿ, ಅವನು ಕಾಂತಾರ ಚಲನಚಿತ್ರ ನೋಡುತ್ತಾನೆ, ಅವಳು ಕಾಂತಾರ ಚಲನಚಿತ್ರ ನೋಡುತ್ತಾಳೆ, ಅವರು ಕಾಂತಾರ ಚಲನಚಿತ್ರ ನೋಡುತ್ತಾರೆ, ಅದು ಕಾಂತಾರ ಚಲನಚಿತ್ರ ನೋಡುತ್ತದೆ, ಸಂಜು ಕಾಂತಾರ ಚಲನಚಿತ್ರ ನೋಡುತ್ತಾನೆ, ಗೀತಾ ಕಾಂತಾರ ಚಲನಚಿತ್ರ ನೋಡುತ್ತಾಳೆ, ಸಂಜು ಮತ್ತು ಗೀತಾ ಕಾಂತಾರ ಚಲನಚಿತ್ರ ನೋಡುತ್ತಾರೆ, ಎಲ್ಲರೂ ಕಾಂತಾರ ಚಲನಚಿತ್ರ ನೋಡುತ್ತಾರೆ. ಇಲ್ಲಿ ನೋಡಿ, ಪ್ರತಿಯೊಂದು ಸೆಂಟೆನ್ಸ್ ಹಿಂದುಗಡೆ ತೇನೆ, ತೇವೆ, ತೀ, ತೀರಿ, ತಾನೆ, ತಾಳೆ, ತಾರೆ, ತದೆ ಎಂದು ಕಂಪ್ಲೀಟ್ ಆಗಿದೆ. ಓಕೆ, ನಾನು ಶಾಲೆಗೆ ಬರುತ್ತೇನೆ, ಓಕೆ, ನಾವು ಹಾಡವನ್ನು ಹಾಡುತ್ತೇವೆ, ನೀನು ಶಾಲೆಗೆ ಬರುತ್ತಿ, ನೀವು ಊಟವನ್ನು ಮಾಡುತ್ತೀರಿ, ಅವನು ಕ್ರಿಕೆಟ್ ಆಡುತ್ತಾನೆ, ಅವಳು ಹಾಡ ಹಾಡುತ್ತಾಳೆ, ಅವರು ಕಾಲೇಜಿಗೆ ಬರುತ್ತಾರೆ, ಅದು ಹಣ್ಣನ್ನು ತಿನ್ನುತ್ತದೆ. ನೋಡಿ, ಈ ಥರ ಸೆಂಟೆನ್ಸಸ್ಗಳನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕು ಅಂದರೆ, ಫಸ್ಟ್ ಸಬ್ಜೆಕ್ಟು, ಆಮೇಲೆ ವರ್ಬ್ ಅನ್ನು ಬಳಸಬೇಕು, ಲಾಸ್ಟಿಗೆ ಆಬ್ಜೆಕ್ಟ್ ಹಾಕಬೇಕು. ಫಾರ್ ಎಕ್ಸಾಂಪಲ್, ನಾನು ಕಾಂತಾರ ಚಲನಚಿತ್ರ ನೋಡುತ್ತೇನೆ ಅಂತ ಹೇಳಲಿಕ್ಕೆ ಇಲ್ಲಿ ನೋಡಿ, ಫಸ್ಟ್ ಐ ಏನಿದೆ ನಮ್ದು ಸಬ್ಜೆಕ್ಟ್ ಇದೆ. ಓಕೆ, ನಾನು ಅಂತ ಹೇಳಲಿಕ್ಕೆ ಐ, ಆಮೇಲೆ V1 ಬಳಸಬೇಕು. V1 ಯಾವ ರೀತಿ ಅಂದ್ರೆ, ನೋಡು, ನೋಡು ಅಂತ ಹೇಳಲಿಕ್ಕೆ ನಾವು ವಾಚ್ ಅಂತೀವಿ. ಐ ವಾಚ್, ಆಮೇಲೆ ಆಬ್ಜೆಕ್ಟ್ ಬಳಸಬೇಕು. ಐ ವಾಚ್ ಕಾಂತಾರ. ಚಲನಚಿತ್ರ ಹೇಳಲಿಕ್ಕೆ ಮೂವಿ, ಐ ವಾಚ್ ಕಾಂತಾರ ಮೂವಿ. ಓಕೆ, ನಾವು ಕಾಂತಾರ ಚಲನಚಿತ್ರ ನೋಡುತ್ತೇವೆ, ವಿ ವಾಚ್ ಕಾಂತಾರ ಮೂವಿ. ನೆಕ್ಸ್ಟ್ ಸೆಂಟೆನ್ಸ್, ನೀನು ಕಾಂತಾರ ಚಲನಚಿತ್ರ ನೋಡುತ್ತಿ, ನೀನು ಕಾಂತಾರ ಚಲನಚಿತ್ರ ನೋಡುತ್ತಿ, ಯು ವಾಚ್ ಕಾಂತಾರ ಮೂವಿ. ನೀವು ಕಾಂತಾರ ಚಲನಚಿತ್ರ ನೋಡುತ್ತೀರಿ ಅಂತ ಹೇಳಿಕೆ ಸೇಮ್ ಸೆಂಟೆನ್ಸ್ ಆಗುತ್ತೆ, ಯು ವಾಚ್ ಕಾಂತಾರ ಮೂವಿ. ಇಲ್ಲಿ ನೋಡಿ, ಯುಗೆ ಎರಡು ಮೀನಿಂಗ್ ಬರುತ್ತೆ, ಒಂದು ನೀನು, ಇನ್ನೊಂದು ನೀವು ಅಂತ. ಬಟ್ ಇಂಗ್ಲಿಷ್ನಲ್ಲಿ ಸೇಮ್ ಸೆಂಟೆನ್ಸ್ ಆಗುತ್ತೆ. ಬಟ್ ನಾವು ಕನ್ನಡದಲ್ಲಿ ಯಾವ ರೀತಿ ಹೇಳ್ತೀವಿ, ನೀನು ಅಂತ ಹೇಳಲಿಕ್ಕೆ ಏಕವಚನದಲ್ಲಿ ಹೇಳ್ತೀವಿ, ನೀನು ಕಾಂತಾರ ಚಲನಚಿತ್ರ ನೋಡುತ್ತಿ ಅಂತ. ನೀವು ಅಂತ ಬಂದ್ರೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಲಿಕ್ಕೆ, ನೀವು ಅಂತ, ನೀವು ಕಾಂತಾರ ಚಲನಚಿತ್ರ ನೋಡುತ್ತೀರಿ ಅಂತ. ಓಕೆ, ಸೆಂಟೆನ್ಸ್ ಲಾಸ್ಟಿಗೆ ತೀನಿಂದ ಕಂಪ್ಲೀಟ್ ಆಗುತ್ತೆ ಕನ್ನಡದಲ್ಲಿ, ಇಲ್ಲಿ ನೀವುಗೆ ತೀರಿ ಅಂತ ಕಂಪ್ಲೀಟ್ ಆಗುತ್ತೆ. ಓಕೆ, ನಮ್ಮ ಇಂಗ್ಲಿಷ್ನಲ್ಲಿ ಸೇಮ್ ಟು ಸೇಮ್ ಸೆಂಟೆನ್ಸ್ ಇರುತ್ತೆ. ಓಕೆ, ಯು ವಾಚ್ ಕಾಂತಾರ ಮೂವಿ. ನೆಕ್ಸ್ಟ್, ಅವನು ಕಾಂತಾರ ಚಲನಚಿತ್ರ ನೋಡುತ್ತಾನೆ, ಅವಳು ಕಾಂತಾರ ಚಲನಚಿತ್ರ ನೋಡುತ್ತಾಳೆ. ಈ ಸೆಂಟೆನ್ಸಸ್ಗಳನ್ನು ಯಾವ ರೀತಿ ಹೇಳ್ಬೇಕಂದ್ರೆ, ಇಲ್ಲಿ ನೋಡಿ, ಒಂದು ರೂಲ್ ಇದೆ ಗೆಳೆಯರೆ. ಓಕೆ, ನಾವು ಥರ್ಡ್ ಪರ್ಸನ್ ಹಿ, ಶಿ, ಇಟ್ಟಿಗೆ ವರ್ಬಿಗೆ ನಾವು ಏನು ಮಾಡಬೇಕು, ಎಸ್ ಹಚ್ಚಬೇಕು. ವರ್ಬಿಗೆ ಎಸ್ ಹಚ್ಚಿದ್ರೆ ನಮ್ಮ ಸೆಂಟೆನ್ಸ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಗೋ ಇದ್ರೆ ನಾವು ಗೋಸ್ ಬಳಸಬೇಕು, ವರ್ಬಿಗೆ ಎಸ್ ಬಳಸಬೇಕು. ಟೇಕ್ ಇದ್ರೆ ಟೇಕ್ಸ್, ಲರ್ನ್ ಇದ್ರೆ ಲರ್ನ್ಸ್, ಗಿವ್ ಇದ್ರೆ ಗಿವ್ಸ್, ಹಿ ಗೋಸ್, ಶಿ ಗೋಸ್, ಇಟ್ ಗೋಸ್. ಈ ರೀತಿ ಹಿ ಟೇಕ್ಸ್, ಹಿ ಲರ್ನ್ಸ್, ಹಿ ಗಿವ್ಸ್, ಹಿ, ಶಿ, ಇಟ್ ಅಥವಾ ವ್ಯಕ್ತಿ ಹೆಸರು ಸಪರೇಟ್ ವ್ಯಕ್ತಿ ಹೆಸರುಗಳನ್ನು ಬಳಸಿದ್ರೆ ನಾವು ವರ್ಬಿಗೆ ಎಸ್ ಬಳಸಬೇಕು. ಸಂಜು ಟೇಕ್ಸ್, ಗೀತಾ ಗಿವ್ಸ್. ಈ ರೀತಿ ಇಲ್ಲಿ ನೋಡಿ ಸೆಂಟೆನ್ಸ್ ಯಾವ ರೀತಿ ಕ್ರಿಯೇಟ್ ಮಾಡ್ತೀರಿ. ಇಲ್ಲಿ
ಅವನು ಕಾಂತಾರ ಚಲನಚಿತ್ರ ನೋಡುತ್ತಾನೆ ಅಂತ ಹೇಳಿಕೆ ಹಿ ವಾಚಸ್. ಓಕೆ, ವರ್ಬ್ಗೆ ಇಲ್ಲಿ ಎಸ್ ಬಳಸಬೇಕು. ಎಲ್ಲಿ? ಥರ್ಡ್ ಪರ್ಸನ್ ಸಿಂಗುಲರ್ಗೆ, ಹಿ ಶಿ ಇಟ್ಗೆ. ಓಕೆ, ಹಿ ವಾಚಸ್ ಕಾಂತಾರ ಮೂವಿ. ಕಾಂತಾರ ಮೂವಿ. ನೆಕ್ಸ್ಟ್, ಅವಳು ಕಾಂತಾರ ಚಲನಚಿತ್ರ ನೋಡುತ್ತಾಳೆ. ಶಿ ವಾಚಸ್ ಕಾಂತಾರ ಮೂವಿ. ನೆಕ್ಸ್ಟ್, ಅವರು ಕಾಂತಾರ ಚಲನಚಿತ್ರ ನೋಡುತ್ತಾರೆ ಅಂತ ಹೇಳಿಕೆ ದೇ ವಾಚ್ ಕಾಂತಾರ ಮೂವಿ. ಓಕೆ, ಅದು ಕಾಂತಾರ ಚಲನಚಿತ್ರ ನೋಡುತ್ತದೆ ಅಂತ ಹೇಳಿಕೆ ಇದು ಅದು ಏನಿದೆ, ಅದು ಅಥವಾ ಇದು, ಇದು ಇಟ್ ಅಂದ್ರೆ ಅದು ಅಥವಾ ಇದು ಬಳಸ್ತೀವಿ. ಓಕೆ, ಅದು ಅಥವಾ ಇದು. ಇಲ್ಲಿ ಥರ್ಡ್ ಪರ್ಸನ್ ಸಿಂಗುಲರ್ ಇದೆ ಇಟ್, ಹೌದಲ್ರಿ? ಅದಕ್ಕೆ ನಾವು ಇಲ್ಲಿ ವರ್ಬಿಗೆ ಎಸ್ ಬಳಸಬೇಕು. ಯಾವ ರೀತಿ ನೋಡಿ, ಇಟ್ ವಾಚಸ್ ಕಾಂತಾರ ಮೂವಿ. ಓಕೆ, ಸಂಜು ಕಾಂತಾರ ಚಲನಚಿತ್ರ ನೋಡುತ್ತಾನೆ ಅಂತ ಹೇಳಿಕೆ ಸಂಜು ವಾಚಸ್ ಕಾಂತಾರ ಮೂವಿ. ಗೀತಾ ವಾಚಸ್ ಕಾಂತಾರ ಮೂವಿ ಅಂತ ಹೇಳಲಿಕ್ಕೆ ಕನ್ನಡದಲ್ಲಿ ಯಾವ ರೀತಿ ಅಂತೀವಿ? ಗೀತಾ ಕಾಂತಾರ ಚಲನಚಿತ್ರ ನೋಡುತ್ತಾಳೆ ಅಂತ. ಗೀತಾ ವಾಚಸ್ ಕಾಂತಾರ ಮೂವಿ. ನೆಕ್ಸ್ಟ್ ಸೆಂಟೆನ್ಸ್ ಯಾವ ರೀತಿ ನೋಡಿ, ಸಂಜು ಮತ್ತು ಗೀತಾ ಕಾಂತಾರ ಚಲನಚಿತ್ರ ನೋಡುತ್ತಾರೆ. ನೋಡಿ, ಸಂಜು ಮತ್ತು ಗೀತಾ ಒಟ್ಟಿಗೆ ಬಂದಂತ ತಿಳ್ಕೊಳ್ಳಿ, ಇಬ್ಬರು ವ್ಯಕ್ತಿ ಅಥವಾ ಇಬ್ಬರಿಗಿಂತ ಜಾಸ್ತಿ ವ್ಯಕ್ತಿಗಳಿದ್ರೆ ಅಂತ ತಿಳ್ಕೊಳ್ಳಿ, ಇದು ಪ್ಲೂರಲ್ ಫಾರ್ಮ್ ನಲ್ಲಿ ಆಗುತ್ತೆ, ಬಹುವಚನದಲ್ಲಿ ಆಗುತ್ತೆ. ಇದು ನಾವು ಸೆಕೆಂಡ್ ಪರ್ಸನ್ ಅಲ್ಲಿ ಕೌಂಟ್ ಆಗುತ್ತೆ. ಓಕೆ, ಅವಾಗ ನಾವು ಯಾವ ರೀತಿ ಸೆಂಟೆನ್ಸ್ ಮಾಡಬೇಕು? ಸಂಜು ಅಂಡ್ ಗೀತಾ ವಾಚ್. ಇಲ್ಲಿ ವರ್ಬಿಗೆ ಎಚ್ ಹಚ್ಚಬಾರದು, ಯಾಕಂದ್ರೆ ಇದು ಸೆಕೆಂಡ್ ಪರ್ಸನ್ ಇದೆ. ಸಂಜು ಅಂಡ್ ಗೀತಾ ವಾಚ್ ಕಾಂತಾರ ಮೂವಿ. ಓಕೆ, ನೆಕ್ಸ್ಟ್, ಎಲ್ಲರೂ ಕಾಂತಾರ ಚಲನಚಿತ್ರ ನೋಡುತ್ತಾರೆ. ಈ ವಾಕ್ಯಕ್ಕೆ ಯಾವ ರೀತಿ ಹೇಳ್ತೀವಿ? ಎವ್ರಿಬಡಿ ವಾಚಸ್ ಕಾಂತಾರ ಮೂವಿ. ನೋಡಿ, ನಿಮ್ಮ ಮೈಂಡ್ ನಲ್ಲಿ ಒಂದು ಡೌಟ್ ಬರುತ್ತೆ, ಇದು ಎಲ್ಲರೂ ಅಂತ ಹೇಳಿಕೆ ಇದು ಬಹುವಚನ ಆಗ್ಬೋದಲ್ಲ ಸರ್ ಅಂತ. ಬಟ್ ಇದು ಆಸ್ ಎಟ್ ನಾವು ಟ್ರೀಟ್ ಏನ್ ಮಾಡ್ತೀವಿ? ಸಿಂಗುಲರ್ ತರ ಟ್ರೀಟ್ ಮಾಡ್ತೀವಿ. ಆಸ್ ಪರ್ ಅವರ್ ಇಂಗ್ಲಿಷ್ ರೂಲ್ ಇದು ವರ್ಬಿಗೆ ನಾವು ಎಸ್ ಹಚ್ಚಬೇಕು. ಓಕೆ, ಇದು ಥರ್ಡ್ ಪರ್ಸನ್ ಅಲ್ಲಿ ಕೌಂಟ್ ಆಗುತ್ತೆ.